ಗುರುಗಳು ನಮಸ್ಕಾರ. ಹರೇ ಗುರುಗಳ ನಮಸ್ಕಾರ ಹರೇನು ಗುರುಗಳೇ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಹರೇನು. ಶುರು ಮಾಡ್ಕೊಳ್ರಿ. ಆಯ್ತು ಆಚಾರ್ಯ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿ ಪ್ರದಾಯ ವಿಶ್ವೋದಯಸ್ಥಿತಿಲಯೋ ನಿಯತಿ ಪ್ರದಾಯ ಜ್ಞಾನ ಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಜ್ಞಾನ ಜ್ಞಾನ. ಯಾರು ಒಬ್ರು ಹೇಳೋಣ? ಹೇಳಿ ಶ್ರೀನಿವಾಸ್, ಹೇಳಿ. ನೀವು ಹೇಳಿ ಶ್ರೀನಿವಾಸ್, ಹೇಳಿ ಶ್ರೀನಿವಾಸ್, ಜ್ಞಾನ ಹೇಳಿ ಪ್ರದಾಯ ಶ್ರೀನಿವಾಸ್. ಮ್ಯೂಟ್ ಆಗ್ತೀನಿ. ವಿಬುಧ ದುಃಖ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಕಾರಣಾಯ ವಿತತಾಯ ನಮೋ ನಮಸ್ತೆ. ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶೇಷವಾಗ್ಜಾಡ್ಯಮಲಾಪಹಂತ್ರಿ ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಏಹ ಜಿಹ್ವಾಗ್ರ ಸುರಂಗನರ್ತಕಿ ಮಮೇಹ ಜಿಹ್ವಾಗ್ರ ಸುರಂಗ ನರ್ತಕಿ ಪ್ರಸನ್ನಾ ವದನೆ ಚ ಮೇ ಶ್ರೀಃ ಭವ ಪ್ರಸನ್ನ ವದನೆ ಚ ಮೇ ಶ್ರೀಃ. ಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ವಿವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ದೇವೇ ತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಯತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಾಭಿಘ್ನಕರಾಬ್ಜೋಪ್ತಾನ್ ಪಂಚಾಶದ್ವರ್ಷಪೂಜಕಾನ್ ಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ಯೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ 2ನೇ ಅಧ್ಯಾಯ ಭಾರತ ವಾಕ್ಯೋದ್ಧಾರ. ಈ ಅಧ್ಯಾಯದಲ್ಲಿ ಶ್ರೀಮದ್ ಆಚಾರ್ಯರು ಭಗವಂತನ ಒಂದು ಸರ್ವೋತ್ತಮತ್ವವನ್ನ ಪ್ರತಿಪಾದನೆ ಮಾಡುವಂತಹ ಗ್ರಂಥ ಇದು. ಮಹಾಭಾರತ ಗ್ರಂಥ ಇದು. ಇದು ಹೇಳುವಾಗ ಒಂದು ವಿಚಾರವನ್ನು ಹೇಳಿದ್ದು, ಸೃಷ್ಟಾ ಬ್ರಹ್ಮಾದಯೋ ದೇವಾಃ ನಿಹತಾ ಏನ ದಾನವಾಃ ತಸ್ಮೈ ದೇವಾಧಿದೇವಾಯ ನಮಸ್ತೆ ಶಾರ್ಂಗಧಾರಿಣಿ. ಭಗವಂತ ಇವನು ಜಗತ್ತಿಗೆ ಒಡೆಯ ಅಂತಂದಕ್ಕೆ ತಿಳಿಸಿಕೊಡುವಂತಹ ಶಬ್ದ ಅದು ದೇವಾಧಿದೇವ ಅಂತ ಟಿಪ್ಪಣಿಕಾರರು ತಿಳಿಸಿಕೊಟ್ಟಿದ್ದಾರೆ.
ಇಲ್ಲಿ ಭಾರತ ವಾಕ್ಯಗಳಿಂದಲೇನೆ ಭಾರತ ವಾಕ್ಯಗಳ ಒಂದು ನಿರ್ಣಯವನ್ನ ಮಾಡ್ತಾ ಇದ್ದದ್ದು. ಅದಕ್ಕೆ ಈ ಹಿಂದೆ ತಿಳಿಸಿಕೊಟ್ಟದ್ದು ಭವಘ್ನಂ ಎಂಬುವಂತಹ ಶಬ್ದದ ಅರ್ಥವನ್ನ ವ್ಯಾಖ್ಯಾನ ಮಾಡಿದ್ದು. ಅದಕ್ಕೆ ಮಹಾಭಾರತ ವಾಕ್ಯವನ್ನೇ ಉದಾಹರಣೆ ಮಾಡಿದ್ದು. ಸೃಷ್ಟಾ ಬ್ರಹ್ಮಾದಯೋ ದೇವಾಹ, ಭಗವಂತ ಎಲ್ಲ ದೇವತೆಗಳಿಗೆ ಸೃಷ್ಟಿಯನ್ನ ಕೊಡ್ತಾನೆ, ದೈತ್ಯರಿಗೆ ಹತಿಯನ್ನ ಸಂಹಾರವನ್ನ ಮಾಡ್ತಾನೆ ಅಂತ ಆ ಪ್ರಮಾಣವನ್ನು ಕೊಟ್ಟು ಶ್ರೀಮದಾಚಾರ್ಯರು ಇಲ್ಲಿ ಸೃಷ್ಟಿ ಮತ್ತು ಹನನ ಎಂಬುದಕ್ಕೆ ಮೇಲೆ ತೋರುವಂತಹ ಅರ್ಥವನ್ನ ಇಟ್ಟುಕೊಳ್ಳೋದಲ್ಲ, ಅಲ್ಲಿರುವಂತಹ ಸೃಷ್ಟಿ ಮತ್ತು ಹತಿ ಎಂಬುದಕ್ಕೆ ಮೋಕ್ಷದ ಸೃಷ್ಟಿ ಅಂದ್ರೆ ಮೋಕ್ಷದ ಸೃಷ್ಟಿ, ಹನನ ಅಂದ್ರೆ ದೈತ್ಯರಿ ಹನನ ಅಂದ್ರೆ ಅಂಧಂತಮಸ್ಸಿಗೆ ಕಳಿಸೋದು ಅಂತ ಹೀಗೆ ಒಂದು ಅರ್ಥವನ್ನ ತಿಳಿಸಿಕೊಟ್ರು. ಇದಾದ ಮೇಲೆ ಅದನ್ನ ಹೇಗೆ ತಿಳಿಸಿಕೊಟ್ಟದ್ದು ಅಂದ್ರೆ ಅನುಮಾನದ ಮುಖಾಂತರವಾಗಿ ತಿಳಿಸಿಕೊಟ್ಟದ್ದು. ಅದಕ್ಕೆ ಶ್ರೀಮದಾಚಾರ್ಯರು ಅನುಮಾನದ ಮುಖಾಂತರವಾಗಿ ತಿಳಿಯುತ್ತದೆ, ಸ್ಪಷ್ಟವಾಗಿ ಇಲ್ವಲ್ಲ ಅಂತ ಹಾಗೆ ಅನಿಸೋದಾದರೆ, ಸ್ಪಷ್ಟವಾದಂತಹ ಮಹಾಭಾರತದ ಕಥೆಯಿಂದಲೇನೆ ನಾವು ತಿಳಿದುಕೊಳ್ಳಬಹುದು ಅಂತ 64ನೇ ಶ್ಲೋಕದಲ್ಲಿ ತಿಳಿಸಿಕೊಟ್ರು. ಪ್ರತಿವಿಭಜ್ಯ ಚ ಭೀಮ ಸುಯೋಧನೌ ಸ್ವಪರ ಪಕ್ಷ ಭಿಧ ಕಥಿತಾ ಕಥಾ. ವೇದವ್ಯಾಸದೇವರು ಮಹಾಭಾರತದ ಕಥೆಯನ್ನ ಹೇಗೆ ತಿಳಿಸಿಕೊಟ್ಟಿದ್ದಾರೆ, ಹೇಗೆ ಹೇಳಿದ್ದಾರೆ ಅಂತಂದ್ರೆ, ಪ್ರತಿವಿಭಜ್ಯ ಚ ಭೀಮ ಸುಯೋಧನವು, ಭೀಮನ ಒಂದು ಪಕ್ಷ, ದುರ್ಯೋಧನನ ಒಂದು ಪಕ್ಷ. ಆ ಭೀಮನ ಪಕ್ಷ ಅಂತೇನಿದೆಯಲ್ಲ ಅದು ನನ್ನ ಪಕ್ಷ, ಅದು ಸ್ವಪರಪಕ್ಷ. ಇನ್ನು ದುರ್ಯೋಧನನ ಪಕ್ಷ ಅದು ಪರಪಕ್ಷ ಅಂತ ಹೀಗೆ ಆ ಕಥೆಯನ್ನು ಹೇಳುವಾಗ ಒಂದು ನನ್ನ ಪಕ್ಷ ಪರಪಕ್ಷ ಅಂತ ಹೀಗೆ ತಿಳಿಸುವ ಮುಖಾಂತರವಾಗಿಯೇನೆ ನನ್ನ ಪಕ್ಷದವರು ಯಾರೋ ಅವರಿಗೆ ಮೋಕ್ಷವನ್ನು ಕೊಡ್ತೇನೆ, ಅವರು ಯೋಗ್ಯ ಜೀವಿಗಳು, ಪರಪಕ್ಷದವರು ದುರ್ಯೋಧನಾದಿಗಳು ಮಹಾದೈತ್ಯರು ದುಷ್ಟರು ಅಂಥವರಿಗೆ ಅಂಧಂತಮಸ್ಸನ್ನು ಕೊಡ್ತೇನೆ ಅಂತ ಈ ರೀತಿಯಾಗಿ ವಿಭಾಗವನ್ನ ಮಾಡಿ ಕಥೆಯನ್ನ ವೇದವ್ಯಾಸದೇವರು ತಿಳಿಸಿಕೊಟ್ಟದ್ದು. ಇದರಿಂದಲೂ ಕೂಡ ನಮಗೆ ಆ ಮೋಕ್ಷವನ್ನ, ದುಷ್ಟರಿಗೆ ತಮಸ್ಸನ್ನು ಕೊಡುವವ ಭಗವಂತ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಹೀಗಾಗಿ ಭವಘ್ನಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಅಂತ ವೇದವ್ಯಾಸದೇವರ ಮಂಗಳಾಚರಣೆಯ ಶ್ಲೋಕದಲ್ಲಿರ್ತಕ್ಕಂತಹ ಭವಘ್ನಂ ಎಂಬುವಂತಹ ಶಬ್ದಕ್ಕೆ ಇದೇ ರೀತಿ ಅರ್ಥವನ್ನ ಮಾಡಬೇಕು ಅಲ್ಲಿಕ್ಕೆ ಮಹಾಭಾರತ ವಾಕ್ಯವನ್ನೇ ಉದಾಹರಣೆ ಮಾಡಿ ನಿರ್ಣಯವನ್ನ ಮಾಡಿದರು ಶ್ರೀಮದಾಚಾರ್ಯರು. ಈಗ ಮತ್ತೊಂದನ್ನ ನಿರ್ಣಯವನ್ನ ಮಾಡ್ತಾ ಇದ್ದಾರೆ. ಯಾವುದು ಅಂದ್ರೆ ಸುರಗುರುಂ ವಿಭುಂ ಈಶಂ ಇತ್ತೇತತ್ ವೈಶಂಪಾಯನ ಕೃತ ಆದ್ಯಪದ್ಯೇನ ಉಪಪಾದಯತಿ. ವೇದವ್ಯಾಸದೇವರ ಮಂಗಳಾಚರಣೆಯಲ್ಲಿ ಬಂದಂತಹ ಶಬ್ದ ಸುರಗುರುಂ ಅಂತ ಶಬ್ದ ಬಂದಿದೆ, ವಿಭುಂ ಅಂತ ಶಬ್ದ ಬಂದಿದೆ, ಈಶಂ ಅಂತ ಶಬ್ದ ಬಂದಿದೆ. ಅದಕ್ಕೆ ವ್ಯಾಖ್ಯಾನ ಮಾಡಿ ತಿಳಿಸಿಕೊಟ್ಟಿದ್ದಾರೆ ಶ್ರೀಮದಾಚಾರ್ಯರು 2 ಶ್ಲೋಕಗಳಿಂದ. ಈ ಅಧ್ಯಾಯದ ನಾರಾಯಣಂ ಸುರಗುರುಂ ಜಗದೇಕನಾಥಂ ಆ ಶ್ಲೋಕವಾದ ಮೇಲೆ 2 ಶ್ಲೋಕ ಹೇಳಿದ್ದು ಶ್ರೀಮದಾಚಾರ್ಯರು ತಮ್ಮ ರೀತಿಯಾದ ವ್ಯಾಖ್ಯಾನದಿಂದಾಗಿ ಅದಕ್ಕೆ ಅರ್ಥವನ್ನ ತಿಳಿಸಿಕೊಟ್ಟದ್ದು. ಅರ್ಥವನ್ನ ತಿಳಿಸಿ ಇದಕ್ಕೆ ಹೀಗೆ ಅರ್ಥವನ್ನ ಯಾಕೆ ಮಾಡಬೇಕು, ಮಹಾಭಾರತದ ಶ್ಲೋಕವನ್ನೇ ಉದಾಹರಣೆ ಮಾಡಿ ತಿಳಿಸಿಕೊಡ್ತಾ ಇದ್ದಾರೆ. ಅದಕ್ಕೆ ಈಗ ಇಷ್ಟೊತ್ತು ಭವಘ್ನಂ ಎಂಬ ಶಬ್ದದ ನಿರ್ಣಯವನ್ನ ಮಾಡಿ ತಿಳಿಸಿಕೊಟ್ರು. ಈ ಹಿಂದೆ ಅನೇಕ ಶಬ್ದಗಳ ಒಂದು ತ್ರೈಗುಣ್ಯ ವರ್ಜಿತಂ ಎಂಬುವಂತಹ ಶಬ್ದಕ್ಕೆ ಅದಕ್ಕೂ ಮಹಾಭಾರತದ ಶ್ಲೋಕವನ್ನೇ ಉದಾಹರಣೆ ಮಾಡಿ ನಿರ್ಣಯವನ್ನ ಮಾಡಿಕೊಟ್ಟಿದ್ದಾರೆ. ಈಗ ಮಾಡ್ತಾ ಇದ್ದದ್ದು ಸುರಗುರುಂ ವಿಭುಂ ಈಶಂ ಎಂಬುವಂತಹ ಈ ಶಬ್ದಗಳ ನಿರ್ಣಯವನ್ನ, ಇದಕ್ಕೆ ಹೀಗೆ ಅರ್ಥ ಮಾಡಬೇಕು ಎಂಬುವಂತಹ ನಿರ್ಣಯವನ್ನ ಯಾವ ಶ್ಲೋಕಗಳಿಂದ ಮಾಡ್ತಾ ಇದ್ದಾರೆ, ಮಹಾಭಾರತದ ಶ್ಲೋಕಗಳಿಂದ ಮಾಡ್ತಾ ಇದ್ದದ್ದು. ಅದು ಯಾವುದು ಅಂದ್ರೆ ವೈಶಂಪಾಯನ ಕೃತ ಆದ್ಯಪದ್ಯೇನ ಉಪಪಾದಯತಿ. ವೈಶಂಪಾಯನರು ತಾವು ಕಥೆಯನ್ನ ಹೇಳುವಾಗ ಮಂಗಳಾಚರಣೆಯನ್ನ ಮಾಡಿದ್ದು. ಮಂಗಳಾಚರಣೆಯನ್ನ ಮಾಡುವಾಗ ಅಲ್ಲಿ ಈ ಸುರಗುರುಂ ಎಂಬ ಶಬ್ದಕ್ಕೆ ಏನು ಅರ್ಥವನ್ನು ಶ್ರೀಮದಾಚಾರ್ಯ ತಿಳಿಸಿಕೊಟ್ಟಿದ್ದಾರೋ ಇದೇ ಅರ್ಥ ಬರುವಂತೆ ಅವರು ಮಂಗಳಾಚರಣೆಯಲ್ಲಿ ಆ ಅರ್ಥವನ್ನ ಹೇಳಿದ್ದಾರೆ ಮಹಾಭಾರತದಲ್ಲಿ. ಅದು ವೇದವ್ಯಾಸದೇವ ರಚನೆ ಮಾಡಿದಂತಹದ್ದೇ. ಹೀಗಾಗಿ ಇದೇ ಒಂದು
ಈ ಶಬ್ದಕ್ಕೆ ಈ ಅರ್ಥ ಹೇಳಲಿಕ್ಕೆ ನಿರ್ಣಯವನ್ನು ಮಾಡಬಹುದು ಎಂಬುದನ್ನ ತಿಳಿಸ್ತಾ ಇದ್ದಾರೆ 65ನೆಯ ಶ್ಲೋಕ. ನಮೋ ಭಗವತೆ ಆಚಾರ್ಯ ತಸ್ ಆಚಾರ್ಯ ಆಚಾರ್ಯ ಒಂದ್ ನಿಮಿಷ, ಬೇರೆ ಯಾರು ಹೇಳಿ ಇವತ್ತು ಅಂತ, ಬೇರೆ ಯಾರು ಹೇಳಿ ಆಚಾರ್ಯ ಜೊತೆಗೆ. ಆಯ್ತು ಗುರು, ನಾ ಹೇಳ್ತೇನೆ ಗುರುಗಳೇ. ನಮೋ ಭಗವತೆ ತಸ್ಮೈ ನಮೋ ಭಗವತೆ ತಸ್ಮೈ ವ್ಯಾಸಾಯ ತೇಜಸೇ ವ್ಯಾಸಾಯಾಮಿತ ತೇಜಸೇ ವ್ಯಾಸಾಯಾಮಿತ ತೇಜಸೇ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ನಾರಾಯಣ ಕಥಾಮಿಮಾಂ. ನಮೋ ಭಗವತೆ ತಸ್ಮೈ ವ್ಯಾಸಾಯಾಮಿತ ತೇಜಸೇ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ ಎಂಬುವಂತಹ 65ನೆಯ ಶ್ಲೋಕ. ಪದಚ್ಛೇದ. ನಮಃ ಭಗವತೆ ತಸ್ಮೈ ವ್ಯಾಸಾಯ ಅಮಿತ ತೇಜಸೆ ಯಸ್ಯ ಪ್ರಸಾದಾತ್ ವಕ್ಷ್ಯಾಮಿ ನಾರಾಯಣ ಕಥಾಂ ಇಮಾಂ ಎಂಬುದಾಗಿ ಪದವಿಭಾಗ. ನೋಡಿ, ಇಲ್ಲಿಂದ 3 ಶ್ಲೋಕಗಳು ವೈಶಂಪಾಯನರು ಮಾಡಿದಂತಹ ಮಂಗಳಾಚರಣೆ. ಅಂದ್ರೆ ವೇದವ್ಯಾಸ ದೇವರೇ ರಚನೆ ಮಾಡಿದಂತಹ ಮಹಾಭಾರತ. ಅದರೊಳಗೆ ಅನೇಕ ವ್ಯಕ್ತಿಗಳು ಕಥಾವನ್ನು ಹೇಳುವಾಗ ಮಂಗಳಾಚರಣೆಯನ್ನು ಮಾಡಿದ್ದು. ವೈಶಂಪಾಯನರ ಕಥೆಯನ್ನು ಹೇಳುವಾಗ ತಾವು ಮೊಟ್ಟ ಮೊದಲೇ ಮಂಗಳಾಚರಣೆಯನ್ನು ಮಾಡಿದ್ದು. ಅದನ್ನ ಇಲ್ಲಿ ಉದಾಹರಣೆ ಮಾಡ್ತಾ ಇದ್ದದ್ದು. ಮಹಾಭಾರತದ ಶ್ಲೋಕವೇ ಇದು ಕೂಡ. 3 ಶ್ಲೋಕಗಳು ಇಲ್ಲಿಂದ. ಈ ಶ್ಲೋಕದಿಂದ ನೋಡಿ, ಸುರಗುರುಂ ಅಂತ ವೇದವ್ಯಾಸ ದೇವರು ಏನು ಮಂಗಳಾಚರಣೆಯಲ್ಲಿ, ತಾವು ಗ್ರಂಥದ ಮಂಗಳಾಚರಣೆಯಲ್ಲಿ ಸುರಗುರುಂ ಅಂತ ಹೇಳಿದ್ದಾರೋ ಅದಕ್ಕೆ ಅರ್ಥವನ್ನು ಮಾಡಿದ್ದು ಎಲ್ಲ ದೇವತೆಗಳಿಂದಲೂ ಎಲ್ಲ ದೇವತೆಗಳಿಗೂ ಗುರುವಾದವನು ಭಗವಂತ ಅಂತ ಅರ್ಥವನ್ನು ಮಾಡಿದ್ದು. ಇದಕ್ಕೆ ಹೀಗೆ ಯಾಕೆ ಅರ್ಥ ಮಾಡಬೇಕು, ಇದಕ್ಕೆ ಏನ್ ನಿರ್ಣಾಯಕ ಅಲ್ಲಿಕ್ಕೆ ಮಹಾಭಾರತದ ವಾಕ್ಯನೇ ಉದಾಹರಣೆ ಮಾಡಿದ್ದು ಶ್ರೀಮದಾಚಾರ್ಯರು. ಆ ಸುರಗುರುಂ ಎಂಬ ಶಬ್ದದ ಅರ್ಥ ಇದರಿಂದ ನಮಗೆ ಮಹಾಭಾರತ ವಾಕ್ಯದಿಂದಲೇ ತಿಳಿದು ಬರುತ್ತದೆ. ನೋಡಿ, ಇಲ್ಲೇನ್ ಹೇಳ್ತಾ ಇದ್ದಾರೆ ವೈಶಂಪಾಯನರು ಹೇಳಿದಂತಹ ಈ ಶ್ಲೋಕ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತ ತೇಜಸೆ. ಭಗವತೆ ಅಮಿತ ತೇಜಸೆ ವೇದವ್ಯಾಸದೇವರ ವಿಶೇಷಣ. ಭಗವತೆ ಇತಿ ಉತ್ಕೃಷ್ಟ ಗುಣವತ್ವಂ. ಭಗವತೆ ಅಂದ್ರೆ ಷಡ್ಗುಣೈಶ್ವರ್ಯ ಸಂಪನ್ನ ಅಂತ, ಉತ್ಕೃಷ್ಟವಾದಂತಹ ಗುಣವುಳ್ಳವ ಅಂತ ಅರ್ಥ. ಭಗವತೆ ಉತ್ಕೃಷ್ಟವಾದಂತಹ ಗುಣವುಳ್ಳಂತಹ ಅಮಿತ ತೇಜಸೆ ಸಕಲಾತ್ಮ ಶಕ್ತಿತ್ವ ಮುಕ್ತಂ ಭವತಿ. ಅಮಿತ ತೇಜಸ ಭಾರಿ ಪರಾಕ್ರಮ, ಶಕ್ತಿ, ಭಾರಿ ಶಕ್ತಿ. ಎಂತಹ ಶಕ್ತಿ ಅಂದ್ರೆ ಅಮಿತ ಶಕ್ತಿ, ಮಿತವಿಲ್ಲದೆ ಇರುವಂತಹ, ಇಷ್ಟೇ ಶಕ್ತಿ ಅಂತ ಹೇಳುವಂತೆ ಇಲ್ಲ ಭಗವಂತನ ಶಕ್ತಿಗೆ. ಅಮಿತವಾದಂತಹ ಆ ತೇಜಸ್ಸು ಅಂದ್ರೆ ಶಕ್ತಿ, ಅಂತಹ ಶಕ್ತಿ ಇರತಕ್ಕಂತಹ ತಸ್ಮೈ ವ್ಯಾಸಾಯ ನಮಃ ಅಂತಹ ವೇದವ್ಯಾಸ ದೇವರಿಗೆ ನಮಸ್ಕಾರ ಅಂತ ತಾವು ಮಂಗಳಾಚರಣೆಯನ್ನು ವೈಶಂಪಾಯನರು ಮಾಡ್ತಾ ಇದ್ದದ್ದು. ಎಂತಹ ಭಗವಂತನಿಗೆ ಅಂತಂದ್ರೆ ಯಾಕೆ ನಮಸ್ಕಾರ ಮಾಡ್ತಾ ಇದ್ದು ಅಂದ್ರೆ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಯಸ್ಯ ಪ್ರಸಾದಾತ್, ಯಾರ ಅನುಗ್ರಹದಿಂದ, ನಾರಾಯಣ ಕಥಾಮಿಮಾಂ. ಈ ನಾರಾಯಣ ಕಥಾ ಎಂಬುದಕ್ಕೆ ಈ ಮಹಾಭಾರತದ ಕಥೆಯನ್ನೇ ನಾರಾಯಣ ಕಥಾ ಅಂತ ವೈಶಂಪಾಯನರು ತಿಳಿಸಿಕೊಡ್ತಾ ಇದ್ದದ್ದು. ಯಾರ ಅನುಗ್ರಹದಿಂದಾಗಿ ನಾರಾಯಣನ ಅಂದ್ರೆ ಒಂದು ಮಹಾಭಾರತದ ನಾರಾಯಣ ಕಥಾ ಅಂದ್ರೆ ಮಹಾಭಾರತದ ಕಥೆಯನ್ನ ವಕ್ಷ್ಯಾಮಿ ಹೇಳ್ತಾ ಇದ್ದೇನೋ ಅಂದ್ರೆ ಯಾರ ಅನುಗ್ರಹದಿಂದ, ವೇದವ್ಯಾಸ ದೇವರ ಅನುಗ್ರಹದಿಂದ ಈ ಮಹಾಭಾರತದ ಕಥೆಯನ್ನ ತಿಳಿಸಿಕೊಡ್ತಾ ಇದ್ದೇನೆ. ಅಂತಹ ಭಗವಂತನಿಗೆ, ವೇದವ್ಯಾಸ ದೇವರಿಗೆ ಅಮಿತ ತೇಜಸ್ಸಾದಂತಹ ಷಡ್ಗುಣೇಶ್ವರ್ಯ ಸಂಪನ್ನರಾದಂತಹ ವೇದವ್ಯಾಸ ದೇವರಿಗೆ ನಮಸ್ಕಾರ ಅಂತ ಮಂಗಳಾಚರಣೆಯನ್ನ ಮಾಡಿದ್ದು. ಇಷ್ಟು ವೈಶಂಪಾಯನರು ಮಾಡಿದಂತಹ 1ನೇ ಮಂಗಳಾಚರಣೆ. ಇದನ್ಯಾಕೆ ಇಲ್ಲಿ ಶ್ರೀಮದಾಚಾರ್ಯರು ಉದಾಹರಣೆ ಮಾಡಿದ್ದು ಅಂತಂದ್ರೆ ಅದಕ್ಕೆ ಟಿಪ್ಪಣಿಕಾರ ಬರೆದದ್ದು ಸುರಗುರುಂ
ವಿಭುಂ ಈಶಂ ಎಂಬುವಂತಹ ವೇದವ್ಯಾಸ ದೇವರ ಶಬ್ದಗಳಿಗೆ ನಿರ್ಣಯವನ್ನು ಮಾಡುವುದಕ್ಕಾಗಿ ಉದಾಹರಣೆ ಮಾಡಿದ್ದು. ಇಲ್ಲಿ ಮೊದಲಿಗೆ ಈ ಶ್ಲೋಕದಿಂದ ಸುರಗುರುಂ ಎಂಬುವಂತಹ ಶಬ್ದದ ಒಂದು ನಿರ್ಣಯವನ್ನು ಮಾಡ್ತಾ ಇದ್ದಾರೆ. ಸುರಗುರು ಯಾಕೆ ಅಂತನ್ಲಿಕ್ಕೆ ಇದೇ ಶ್ಲೋಕ ನಿರ್ಣಾಯಕವಾಗ್ತದೆ. ಇಲ್ಲಿ ಏನ್ ಹೇಳಿದ್ದಾರೆ ವೈಶಂಪಾಯನರು? ಯಸ್ಯ ಪ್ರಸಾದಾತ್ ಇಮಾಂ ನಾರಾಯಣ ಕಥಾಂ ವಕ್ಷ್ಯಾಮಿ. ಯಾರ ಅನುಗ್ರಹದಿಂದಾಗಿ ಈ ನಾರಾಯಣ ಕಥಾ, ಈ ಮಹಾಭಾರತ ಕಥೆಯನ್ನ ಹೇಳ್ತಾ ಇದ್ದೇನೋ ಅಂತಹ ಭಗವಂತನೇ ನಮಸ್ಕಾರ, ವೇದವ್ಯಾಸ ದೇವರಿಗೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅದೇ ಯಸ್ಯ ಪ್ರಸಾದಾತ್ ಇಮಾಂ ಎಂಬುವಂತಹದ್ದೇನಿದೆಯಲ್ಲ, ಇದೇ ಒಂದು ಸುರಗುರುಂ ಅನ್ಲಿಕ್ಕೆ ಇದು ನಿರ್ಣಾಯಕವಾಗ್ತದೆ. ಯಾಕೆ? ಯಾರ ಅನುಗ್ರಹದಿಂದಾಗಿ ಈ ಮಹಾಭಾರತದ ಕಥೆಯನ್ನು ಹೇಳ್ತಾ ಇದ್ದೇನೋ ಅಂತ ತಾವು ಮಂಗಳಾಚರಣೆಯಲ್ಲಿ ಹೇಳ್ತಾ ಇದ್ದಾರೆ. ವೈಶಂಪಾಯನರು ಮಹಾನುಭಾವರು, ಮಹಾಜ್ಞಾನಿಗಳು. ಅಂತಹ ಮಹಾ ವ್ಯಕ್ತಿಗಳು ನಾರಾಯಣ ಕಥೆಯನ್ನ ವೇದವ್ಯಾಸ ದೇವರ ಅನುಗ್ರಹದಿಂದ ಹೇಳ್ತಾ ಇದ್ದೇನೆ ಅಂತ ಹೇಳಬೇಕಾದರೆ, ವೇದವ್ಯಾಸ ದೇವರು ಆ ಭಗವಂತ ಈ ಎಲ್ಲರಿಗೂ ಕೂಡ, ವೈಶಂಪಾಯನರೇ ಮೊದಲಾದಂತಹ ಎಲ್ಲ ವ್ಯಕ್ತಿಗಳಿಗೂ ಕೂಡ ಗುರುವಾಗಿದ್ದಾನೆ ಅಂತ ಅದರಿಂದ ಸ್ಪಷ್ಟವಾಗ್ತದೆ. ಹೀಗಾಗಿ ಸುರಗುರುಂ ಇತ್ತೇತತ್ ಪ್ರತಿಪಾದಿತಂ ಭವತಿ. ಯಾರ ಅನುಗ್ರಹದಿಂದ ಈ ಕಥೆಯನ್ನು ಹೇಳ್ತೇನೋ ಅಂತ ಏನು ಶಬ್ದವನ್ನು ಆಡಿದ್ದಾರೋ, ಇದರಿಂದಾಗಿ ಸುರಗುರುಂ ಎಲ್ಲ ದೇವತೆಗಳಿಗೂ ಕೂಡ ಗುರುವಾಗಿದ್ದಾನೆ ಭಗವಂತ ಎಂಬುದನ್ನ ಇದರಿಂದ ನಿರ್ಣಯ ಮಾಡ್ಲಿಕ್ಕೆ ಬರುತ್ತದೆ ಅಂತ ಶ್ರೀಮದಾಚಾರ್ಯರು ಆ ಶಬ್ದದ ನಿರ್ಣಯವನ್ನು ಮಾಡುವುದಕ್ಕಾಗಿ ಈ ಶ್ಲೋಕವನ್ನ ಉದಾಹರಣೆ ಮಾಡಿದ್ದು. ಇನ್ನು ವಿಷ್ಣೋಹ ಮುಂದಿನ ಶ್ಲೋಕಕ್ಕೆ ಅವತಾರಿಕೆಯನ್ನು ಕೊಡ್ತಾರೆ. ವಿಷ್ಣೋಹ ಸರ್ವಭಾರತ ಪ್ರತಿಪಾದ್ಯತ್ವೆ ಭಾರತವಾಕ್ಯಂ ಉದಾಹರತಿ. ವಿಭುಂ ಎಂಬುದಕ್ಕೆ ಅರ್ಥವನ್ನು ಮಾಡಿದ್ದು ಮಂಗಳಾಚರಣೆಯಲ್ಲಿ ಬಂದದ್ದು. ವೇದವ್ಯಾಸ ದೇವರ ಮಂಗಳಾಚರಣೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಂ ಆದ್ಯಮೀಶಂ ಅಂತ ಇದೆ. ವಿಭುಂ ಎಂಬುದಕ್ಕೆ ಶ್ರೀಮದಾಚಾರ್ಯರು ಅರ್ಥವನ್ನು ಮಾಡಿದ್ದು ಗುಣಪರಿಪೂರ್ಣ, ಗುಣತಃ ವ್ಯಾಪ್ತ ಭಗವಂತ ಎಂಬುದಾಗಿ ಅರ್ಥವನ್ನು ಮಾಡಿದ್ದಾರೆ. ದೇಶತಃ ವ್ಯಾಪ್ತ, ಗುಣತಃ ವ್ಯಾಪ್ತ, ಕಾಲತಃ ವ್ಯಾಪ್ತ. ಮುಖ್ಯವಾಗಿ ಭಗವಂತ ವ್ಯಾಪ್ತ, ವಿಭು ಶಬ್ದಕ್ಕೆ ವ್ಯಾಪ್ತ ಅಂತ ಅರ್ಥ ಇದ್ದದ್ದು. ಗುಣತಃ ವ್ಯಾಪ್ತನಾಗಿದ್ದಾನೆ ಭಗವಂತ. ಗುಣತಃ ವ್ಯಾಪ್ತನಾಗಿದ್ದಾನೆ ಅಂದ್ರೆ ಎಲ್ಲ ಗುಣಗಳಿಂದಲೂ ಕೂಡ ಭಗವಂತ ಪರಿಪೂರ್ಣನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ ಅಂತ ಅದಕ್ಕೆ ವ್ಯಾಖ್ಯಾನ ಮಾಡಿದಂತೆ ಅರ್ಥ. ಹೀಗೆ ಅರ್ಥವನ್ನು ಹೇಳಿದರು. ಹೀಗೆ ಅರ್ಥವನ್ನು ಹೇಳಬೇಕಾದರೆ, ಇದೇ ಅರ್ಥವನ್ನು ನಿರ್ಣಯ ಮಾಡಬೇಕಾದರೆ ಮಹಾಭಾರತದ ವಾಕ್ಯದಲ್ಲಿ ಎಲ್ಲಿ ಹೇಳಿದ್ದಾರೆ ಹಾಗೆ ಅಂತಂದ್ರೆ, ಅದಕ್ಕೆ ಮತ್ತೊಂದು ವೈಶಂಪಾಯನರ ಮಂಗಳಾಚರಣೆಯನ್ನೇ ಉದಾಹರಣೆ ಮಾಡ್ತಾರೆ. ವಿಷ್ಣೋಹ ಸರ್ವಭಾರತ ಪ್ರತಿಪಾದ್ಯತ್ವೇ. ಭಗವಂತ ಇಡೀ ಮಹಾಭಾರತದಿಂದ ಪ್ರತಿಪಾದ್ಯನಾಗಿದ್ದಾನೆ ಅನ್ಲಿಕ್ಕೆ ಭಾರತ ವಾಕ್ಯವನ್ನೇ ಉದಾಹರಣೆ ಮಾಡ್ತಾ ಇದ್ದಾರೆ. 66ನೆಯ ಶ್ಲೋಕ. ವಾಸುದೇವಸ್ತು ಭಗವಾನ್ ವಾಸುದೇವಸ್ತು ಭಗವಾನ್ ಕೀರ್ತ್ಯತೇತ್ರ ಸನಾತನಃ ಕೀರ್ತ್ಯತೇತ್ರ ಸನಾತನಃ ಪ್ರತಿಬಿಂಬಮಿವಾದರ್ಶೇ ಪ್ರತಿಬಿಂಬಮಿವಾದರ್ಶೇ ಪಶ್ಯಂತ್ಯಾತ್ಮನಿ ಸ್ಥಿತಂ. ಯಂ ಪಶ್ಯಂತ್ಯಾತ್ಮನಿ ಸ್ಥಿತಂ. ವಾಸುದೇವಸ್ತು ಭಗವಾನ್ ಕೀರ್ತ್ಯತೇತ್ರ ಸನಾತನಃ ಪ್ರತಿಬಿಂಬಮಿವಾದರ್ಶೇ ಯಂ ಪಶ್ಯಂತ್ಯಾತ್ಮನಿ ಸ್ಥಿತಂ ಎಂಬುದಾಗಿ 66ನೆಯ ಶ್ಲೋಕ. ಪದವಿಭಾಗ. ವಾಸುದೇವಃ ತು ಭಗವಾನ್ ಕೀರ್ತ್ಯತೆ ಅತ್ರ ಸನಾತನಃ ಪ್ರತಿಬಿಂಬಂ ಇವ ಆದರ್ಶೆ ಯಂ ಪಶ್ಯಂತಿ ಆತ್ಮನಿ ಸ್ಥಿತಂ ಎಂಬುದಾಗಿ ಪದವಿಭಾಗ.
ಸಹ ಸನಾತನಃ ಭಗವಾನ್ ವಾಸುದೇವಃ ಅತ್ರ ಭಾರತೆ ಕೀರ್ತ್ಯತೆ. ನೋಡಿ, ಮೊದಲ ಎರಡು ಪಾದದ ಅರ್ಥ. ವಾಸುದೇವಸ್ತು ಭಗವಾನ್ ಕೀರ್ತ್ಯತೆಯತ್ರ ಸನಾತನಃ ಅಂತ ವೈಶಂಪಾಯನರು ಹೇಳ್ತಾ ಇದ್ದಾರೆ, ಮಂಗಳಾಚರಣೆ ಮಾಡ್ತಾ ಇದ್ದಾರೆ. ವಾಸುದೇವಸ್ತು ಭಗವಾನ್, ಷಡ್ಗುಣೈಶ್ವರ್ಯ ಸಂಪನ್ನನಾದಂತಹ ಸನಾತನಃ, ಅನಾದಿಯಾದಂತಹ ಆ ವಾಸುದೇವ, ಆ ಭಗವಂತ, ಆ ವಿಷ್ಣು ಅತ್ರ ಕೀರ್ತ್ಯತೆ. ಅತ್ರ ಅಂದ್ರೆ ಭಾರತದಲ್ಲಿ ಎಂತರ್ಥ, ಮಹಾಭಾರತ ಗ್ರಂಥದಲ್ಲಿ ಎಂತರ್ಥ. ಮಹಾಭಾರತ ಗ್ರಂಥದಲ್ಲಿ ಕೀರ್ತ್ಯತೆ, ಪ್ರತಿಪಾದ್ಯತೆ, ಅವನೇ ಭಗವಂತ ಇಲ್ಲಿ ಪ್ರತಿಪಾದಿತನಾಗಿದ್ದಾನೆ. ಮಹಾಭಾರತ ಗ್ರಂಥದಿಂದ ಮುಖ್ಯ ಪ್ರತಿಪಾದ್ಯನಾದಂಥವನು ಯಾರು ಅಂದ್ರೆ ಈ ವಾಸುದೇವ, ವಿಷ್ಣು, ಆ ಭಗವಂತನೇ ಈ ಪ್ರತಿಪಾದ್ಯನಾದಂತಹ ವ್ಯಕ್ತಿ ಈ ಗ್ರಂಥದಿಂದ. ಸಹ ಕಹ, ಆ ವಾಸುದೇವ ಎಂಥವ, ಪ್ರತಿಪಾದ್ಯನಾಗಿದ್ದಾನೆ, ಕೀರ್ತ್ಯತೆ, ಕೀರ್ತಿತನಾಗಿದ್ದಾನೆ ಅಂತ ಹೇಳ್ತಾ ಇದ್ದೀರಲ್ಲ, ಆ ವಾಸುದೇವ ಎಂಥವ ಅಂದ್ರೆ ಸಹ ಕಹ ಇತ್ಯತಃ ದೃಷ್ಟಾಂತ ಪೂರ್ವಕಂ ತಮ್ಮಾಹ, ದೃಷ್ಟಾಂತವನ್ನ ಕೊಡುವ ಮುಖಾಂತರವಾಗಿ ಅದನ್ನ ತಿಳಿಸಿಕೊಡ್ತಾ ಇದ್ದಾರೆ ಮುಂದಿನ ಎರಡು ಪಾದಗಳಿಂದ. ಪ್ರತಿಬಿಂಬಮಿವಾದರ್ಶೆ ಯಂ ಪಶ್ಯಂತ್ಯಾತ್ಮನಿ ಸ್ಥಿತಂ. ಯಂ ಆತ್ಮನಿ ಸ್ಥಿತಂ ಪ್ರತಿಬಿಂಬಂ ಇವ ಆದರ್ಶೆ ಪಶ್ಯಂತಿ. ಯಾವ ಋಷಿಗಳು, ಋಷಯಃ ಆತ್ಮನಿ, ಋಷಿಗಳು ಆತ್ಮನಿ ಎಂಬುದಕ್ಕೆ ಜೀವೆ ಅಂತ ಅರ್ಥ. ಜೀವನೊಳಗೆ, ಎಲ್ಲ ಜೀವರೊಳಗೆ ಭಗವಂತ ಅಂತರ್ಯಾಮಿಯಾಗಿ ಇದ್ದಾನೆ. ತಾನು ಒಬ್ಬ ಜೀವ ಅಂದ್ರೆ ಆ ಋಷಿಗಳು ತಮ್ಮ ಇದರೊಳಗೂ ಕೂಡ, ತಮ್ಮ ಆ ಜೀವನದೊಳಗೂ ಕೂಡ ಭಗವಂತ ಅಂತರ್ಯಾಮಿಯಾಗಿ ಇದ್ದಾನೆ. ಎಲ್ಲ ಜೀವರಾಶಿಗಳಿಗೂ ಕೂಡ ಭಗವಂತ ಅಂತರ್ಯಾಮಿಯಾಗಿ ಇದ್ದಾನೆ ಅಂತ ಹೇಗೆ ಕಾಣ್ತಾರೆ, ಒಳಗೆ ಕಾಣ್ತಾರೆ ಅವರು ಋಷಿಗಳು. ಜೀವನೊಳಗೆ, ಒಳಗೆ ಜೀವ ಇದ್ದಾನೆ ದೇಹದೊಳಗೆ, ಆ ದೇಹದೊಳಗಿರುವಂತಹ ಜೀವನ ಒಳಗೆ ಭಗವಂತ ಅಂತರ್ಯಾಮಿಯಾಗಿ ಆ ಜೀವನ ಒಳಗೆ ಇದ್ದಾನೆ ಭಗವಂತ. ಮತ್ತೆ ಜೀವನೇ ಬಹಳ ಸೂಕ್ಷ್ಮ, ಆ ಸೂಕ್ಷ್ಮನಾದಂತಹ ಜೀವನೊಳಗೂ ಕೂಡ ಭಗವಂತ ಅಂತರ್ಯಾಮಿಯಾಗಿ ಪ್ರತಿಯೊಬ್ಬ ಜೀವರಾಶಿಗಳೊಳಗೂ ಕೂಡ ಭಗವಂತ ಸನ್ನಿಹಿತನಾಗಿ ಇದ್ದಾನೆ. ಆ ಸನ್ನಿಹಿತನಾಗಿರುವಂತಹ ಆ ಭಗವಂತನನ್ನ ಋಷಿಗಳು ಹೇಗೆ ನೋಡ್ತಾರೆ ಅಂತಂದ್ರೆ ಪ್ರತಿಬಿಂಬಂ ಇವ ಆದರ್ಶೆ ಪ್ರತಿಬಿಂಬಂ ಇವ. ಆದರ್ಶ ಅಂದ್ರೆ ಕನ್ನಡಿ. ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬವನ್ನ, ನಮ್ಮ ಮುಖವನ್ನ, ನಮ್ಮ ದೇಹವನ್ನ, ನಮ್ಮ ಪ್ರತಿಬಿಂಬವನ್ನ ಹೇಗೆ ನೋಡ್ತೇವೋ ಹಾಗೆ ಋಷಿಗಳು ಏನ್ ಮಾಡ್ತಾರೆ ಅಂದ್ರೆ ಜೀವನೊಳಗೆ, ಜೀವರಲ್ಲಿ ಆ ಭಗವಂತನನ್ನ ಪ್ರತಿಬಿಂಬದಂತೆ ನೋಡ್ತಾರೆ. ಹೇಗೆ ಪ್ರತಿಬಿಂಬವನ್ನು ನಾವು ಕನ್ನಡಿಯಲ್ಲಿ ಹೇಗೆ ನೋಡಬೇಕೋ ಆ ರೀತಿಯಾಗಿ ಜೀವನೊಳಗೆ ಆ ರೀತಿಯಾಗಿ ಆ ಋಷಿಗಳು ಕಾಣ್ತಾರೆ ಭಗವಂತನನ್ನ. ಅಂತಹ ಭಗವಂತನೇ, ಯಾವ ಋಷಿಗಳು ಜೀವರಲ್ಲಿ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ ಅಂತ ಕಾಣ್ತಾ ಇದ್ದಾರೋ ಅಂತಹ ಭಗವಂತನೇ ಈ ಗ್ರಂಥದಿಂದ ಪ್ರತಿಪಾದ್ಯ ಅಂತ ತಿಳಿಸಿಕೊಡ್ತಾ ಇದ್ದಾರೆ ಟಿಪ್ಪಣಿಕಾರರು. ಈ ವಿಷಯದೊಳಗೆ ಜೀವನಲ್ಲಿ ಆದರ್ಶದಲ್ಲಿ ಕನ್ನಡಿಯಲ್ಲಿ ಪ್ರತಿಬಿಂಬವನ್ನ ಕಾಣುವಂತೆ ಜೀವನಲ್ಲಿ ದೇವರನ್ನ ಕಾಣ್ತಾರೆ ಅಂತ ಹೇಳುವುದಕ್ಕೆ ಪ್ರಮಾಣವನ್ನ ತಿಳಿಸಿಕೊಟ್ಟಿದ್ದಾರೆ. ಜೀವೇ ಸ್ಥಿತಸ್ತು ಭಗವಾನ್ ದೃಶ್ಯತೆ ಜ್ಞಾನದೃಷ್ಟಿಭಿ ಆದರ್ಶೆ ಮುಖವತ್ ಸಮ್ಯಕ್. ಆದರ್ಶದಲ್ಲಿ ಮುಖವತ್ ಸಮ್ಯಕ್ ಅಂತೆ ಈ ರೀತಿಯಾಗಿ ಕಾಟಕೋಪನಿಷತ್ತು, ಕಾಟಕ ಭಾಷೆಯಲ್ಲಿ ಶ್ರೀಮದಾಚಾರ್ಯ ಹೇಳಿದ್ದು. ಆದರ್ಶೇ ಮುಖವತ್ ಸಮ್ಯಕ್, ಆದರ್ಶ ಕನ್ನಡಿ, ಆ ಕನ್ನಡಿಯಲ್ಲಿ ಸಮ್ಯಕ್ ಮುಖವತ್, ಮುಖವನ್ನ ಸ್ಪಷ್ಟವಾಗಿ ಹೇಗೆ ನೋಡ್ತಾನೋ ಮನುಷ್ಯ. ಇಷ್ಟೊಳಗೆ ಒಂದು ಈ ದೃಷ್ಟಾಂತ ಕೊಟ್ಟದ್ದು, ಅದನ್ನಷ್ಟ ತಿಳಿದುಕೊಳ್ಳಬೇಕು. ಪ್ರತಿಬಿಂಬವನ್ನು ನೋಡುವಂತೆ ಭಗವಂತನ ನೋಡ್ತಾರೆ ಅಂದ್ರೆ ಭಗವಂತ ಪ್ರತಿಬಿಂಬ ಅಂತ ಅದನ್ನು ತಿಳಿಸ್ಲಿಕ್ಕೆ ಹೊಂಟದ್ದಲ್ಲ. ಇಲ್ಲಿ ಭಗವಂತನೇ ಬಿಂಬ, ನಿಜವಾಗಿ ನಾವೆಲ್ಲರೂ ಪ್ರತಿಬಿಂಬರು. ಆದ್ರೆ ಹೇಳಲಿಕ್ಕೆ ಈ ದೃಷ್ಟಾಂತ ಕೊಟ್ಟಿದ್ದು ಯಾವ ವಿಷಯದೊಳಗೆ ಅಂದ್ರೆ ಕನ್ನಡಿಯಲ್ಲಿ ಹೇಗೆ ಪ್ರತಿಬಿಂಬವನ್ನ ಸ್ಪಷ್ಟವಾಗಿ ನೋಡ್ತಾನೋ, ಸ್ಪಷ್ಟವಾಗಿ ನೋಡಿ ತಿಳಿದುಕೊಳ್ತಾನೋ
ಹಾಗೆ ಋಷಿಗಳು ಜೀವ ಒಂದು ಕನ್ನಡಿ ಇದ್ದಂತೆ ಆ ಜೀವರಲ್ಲಿ ಭಗವಂತನನ್ನ ಸ್ಪಷ್ಟವಾಗಿ ನೋಡ್ತಾರೆ ಅಂತ ಇಷ್ಟು ಹೇಳೋದ್ರೊಳಗೆ ತಾತ್ಪರ್ಯನೇ ಹೊರತು ಭಗವಂತ ಪ್ರತಿಬಿಂಬ ಅಂತ ತಿಳಿದುಕೊಳ್ಳೋದಲ್ಲ. ಭಗವಂತನನ್ನ ಸ್ಪಷ್ಟವಾಗಿ ನೋಡ್ತಾರೆ ಅಂತ ತಿಳಿದುಕೊಳ್ಳಬೇಕು. ಅಂತಹ ಭಗವಂತನೇ ಈ ಗ್ರಂಥದಿಂದ ಪ್ರತಿಪಾದ್ಯನಾದವ ಅಂತ ಈ ರೀತಿಯಾಗಿ ವೈಶಂಪಾಯನರು ತಾವು ಸ್ತೋತ್ರವನ್ನು ಮಂಗಳಾಚರಣೆಯನ್ನ ಮಾಡ್ತಾ ಇದ್ದದ್ದು. ಶ್ರುತಿಯ ಪ್ರಮಾಣವನ್ನು ಕೊಡ್ತಾರೆ ಈ ವಿಷಯದೊಳಗೆ. ಜ್ಞಾನ ದೃಷ್ಟಿಭಿಹಿ ಋಷಿಭಿಹಿ ಋಷಯ ಅಂತಃಪ್ರಕಾಶಾಹ ಇತಿ ಶ್ರುತೇ. ವೇದ ಪ್ರಮಾಣವೂ ಇದೆ. ಋಷಿಗಳು ಜೀವನಲ್ಲಿ ಭಗವಂತನನ್ನ ಅಂತರ್ಯಾಮಿಯಾಗಿ ಇರುವಂತಹ ಭಗವಂತನನ್ನ ಸ್ಪಷ್ಟವಾಗಿ ಕಾಣ್ತಾರೆ ಅಂತ ಇದೆ. ಅಂತಹ ಭಗವಂತನೇ ಈ ಗ್ರಂಥದಿಂದ ಮುಖ್ಯವಾಗಿ ಪ್ರತಿಪಾದ್ಯ. ಇಡೀ ಮಹಾಭಾರತ ಗ್ರಂಥದಿಂದ ಮುಖ್ಯವಾಗಿ ಪ್ರತಿಪಾದ್ಯ ಆ ಭಗವಂತ ಅಂತ ಈ ರೀತಿಯಾಗಿ ಭಗವಂತನನ್ನ ಈ ಗ್ರಂಥದಿಂದ ಪ್ರತಿಪಾದ್ಯನಾಗಿದ್ದಾನೆ ಭಗವಂತ. ಈ ಇಡೀ ಗ್ರಂಥದಲ್ಲಿ ವ್ಯಾಪ್ತನಾಗಿ ಇದ್ದಾನೆ. ಗುಣತಃ ವ್ಯಾಪ್ತ, ದೇಶತಃ ವ್ಯಾಪ್ತ, ಕಾಲತಃ ವ್ಯಾಪ್ತ ಅಂತ ಎಲ್ಲ ವಿಚಾರಗಳನ್ನು ಕೂಡ ಈ ಶ್ಲೋಕದಿಂದ ತಿಳಿಸಿಕೊಡ್ತಾ ಇದ್ದಾರೆ. ಅದನ್ನೇ ವಿಭುಂ ಎಂಬುವಂತಹ ಆ ವೇದವ್ಯಾಸ ದೇವರ ಶಬ್ದಕ್ಕೆ ಇದು ನಿರ್ಣಯವನ್ನ ಮಾಡಿದಂತೆ ಆಗ್ತದೆ. ಗುರುಗಳ ಒಂದು ಪ್ರಶ್ನೆ ಇದೆ. ಹೇಳಿ. ಪ್ರತಿಬಿಂಬ ಶಬ್ದ ಮತ್ತೆ ಯಾಕೆ ಹಾಕಿದ ಗುರುಗಳೇ? ಬಿಂಬ ಅಂತ ಹಾಕಬೇಕಾಯ್ತಲ್ಲ ಗುರುಗಳಿದು? ಅಲ್ಲ, ದೃಷ್ಟಾಂತದಲ್ಲಿ ಪ್ರತಿಬಿಂಬನೇ ಅದು. ಕನ್ನಡಿಯಲ್ಲಿ ನಾವು ಮುಖವನ್ನು ನೋಡಿಕೊಳ್ತೇವಲ್ಲ, ಹೌದು ಹೌದು ಹೌದು, ನೋಡಿಕೊಳ್ಳೋದು ಆ ಕನ್ನಡಿಯೊಳಗೆ ಬಿದ್ದದ್ದು ಅದು ಬಿಂಬ ಅಲ್ಲ. ಅದು ಕರೆಕ್ಟ್. ಬಿಂಬ ನಾವು ಕನ್ನಡಿಯಲ್ಲಿ ಬಿದ್ದದ್ದು ಪ್ರತಿಬಿಂಬ. ಹಾ, ಅದು ದೃಷ್ಟಾಂತ ಕೊಟ್ಟಿದ್ದಕ್ಕೆ ನಾವು ಸ್ಪಷ್ಟವಾಗಿ ನೋಡ್ತೇವೆ ಕನ್ನಡಿಯೊಳಗೆ ನಮ್ಮ ಮುಖವನ್ನ, ಪ್ರತಿಬಿಂಬವನ್ನ. ಹೌದು ಹೌದು, ಸಾಮ್ಯ ದೃಷ್ಟಾಂತ ರಾಷ್ಟ್ರಾಂತಿಕ ಸ್ಪಷ್ಟವಾಗಿ ನೋಡ್ತೇವೆ ಅನ್ನೋದ್ರೊಳಗೆ ದೃಷ್ಟಾಂತ ಅಷ್ಟೇ ಅದು. ಓಕೆ ಓಕೆ ಓಕೆ. ನಾವು ಕನ್ನಡಿಯೊಳಗೆ ಹೇಗೆ ಪ್ರತಿಬಿಂಬವನ್ನು ಸ್ಪಷ್ಟವಾಗಿ ನೋಡ್ತೇವೋ ಹಾಗೆ ಋಷಿಗಳು ಜೀವನೊಳಗೆ ಭಗವಂತನನ್ನು ಸ್ಪಷ್ಟವಾಗಿ ನೋಡ್ತಾರೆ. ಇದ್ರೊಳಗೆ ದೃಷ್ಟಾಂತ. ಅದಕ್ಕೆ ಪ್ರತಿಬಿಂಬಂ ಇವ ಅಂತ ಅದಕ್ಕೆ ಹಾಕಿದ್ರು ಅವ್ರು. ಓಕೆ, ಸರಿ ಗುರುಗಳೇ. ಇನ್ನು ಮುಂದೆ ವಿಷ್ಣು ಸರ್ವೋತ್ತಮತ್ವೇ ಆದ್ಯಂತಯೋ ವಿದ್ಯಮಾನಂ ಪದ್ಯಂ ಪಠತಿ. ಮತ್ತೊಂದು ವಿಚಾರವನ್ನ ತಿಳಿಸ್ತಾ ಇದ್ದಾರೆ. ಭಗವಂತನೇ ಸರ್ವೋತ್ತಮ ಎಂಬ ವಿಷಯದೊಳಗೆ ಮಹಾಭಾರತದ ಆದ್ಯಂತಗಳಲ್ಲಿ ಬಂದಂತಹ ಒಂದು ಶ್ಲೋಕವನ್ನ, ಪದ್ಯವನ್ನ ಇಲ್ಲಿ ಪ್ರಮಾಣವನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. 67ನೆಯ ಶ್ಲೋಕ. ನಾಸ್ತಿ ನಾರಾಯಣ ಸಮಂ, ನಾಸ್ತಿ ನಾರಾಯಣ ಸಮಂ, ನ ಭೂತಂ ನ ಭವಿಷ್ಯತಿ, ನ ಭೂತಂ ನ ಭವಿಷ್ಯತಿ, ಏತೇನ ಸತ್ಯವಾಕ್ಯೇನ, ಏತೇನ ಸತ್ಯವಾಕ್ಯೇನ, ಸರ್ವಾರ್ಥಾನ್ ಸಾಧಯಾಮ್ಯಹಂ, ಸರ್ವಾರ್ಥಾನ್ ಸಾಧಯಾಮ್ಯಹಂ. ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ, ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ ಎಂಬುದಾಗಿ 67ನೆಯ ಶ್ಲೋಕ ಪದವಿಭಾಗ. ನ ಅಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ, ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮಿ ಅಹಂ ಎಂಬುದಾಗಿ ಪದವಿಭಾಗ. ಅಹಂ ಅಂತ, ಅಹಂ ವ್ಯಾಸಃ, ಅಹಂ ಎಂಬುದಕ್ಕೆ ವೇದವ್ಯಾಸದೇವರು ಅಂತ ಅರ್ಥ. ಅಹಂ ವ್ಯಾಸಃ ಹೇಳ್ತಾ ಇದ್ದಾರೆ. ನಾಸ್ತಿ ನಾರಾಯಣ ಸಮಂ, ನಾರಾಯಣಸ್ಯ ಸಮಂ ನಾಸ್ತಿ, ನ ಅಸ್ತಿ ಅಂತ ಅರ್ಥ. ಅಸ್ತಿ ಎಂಬುದು ವರ್ತಮಾನ ಕಾಲದ ಒಂದು ಪ್ರಯೋಗ. ಇದು ಅಂದ್ರೆ ನಾರಾಯಣಸ್ಯ ಸಮಂ ನ ಅಸ್ತಿ ಅಂದ್ರೆ, ನಾಸ್ತಿ ಅಂದ್ರೆ ವರ್ತಮಾನ ಕಾಲದಲ್ಲಿ, ಈಗ ಭಗವಂತನಿಗೆ, ನಾರಾಯಣನಿಗೆ ಸಮಾನರಾದವರು ಯಾರೂ ಇಲ್ಲ. ಸಮಾನರೇ ಇಲ್ಲ ಅಂದ್ಮೇಲೆ ಉತ್ತಮರು ಅಂತ ಇಲ್ಲವೇ ಇಲ್ಲ ಅಂತ ಅರ್ಥ. ಸಮಾನರಾದವರು ಯಾರೂ ಇಲ್ಲ ಈಗ.
ಅಷ್ಟೇ ಅಲ್ಲ, ನ ಭೂತಂ ನ ಭೂತಂ ನ ಭವಿಷ್ಯತಿ. ಭೂತಂ ಪೂರ್ವಂ ಜಾತಂ ನ, ಹಿಂದೂ ಭಗವನ್ ನಾರಾಯಣನಿಗೆ ಸಮಾನರಾದವರು ಹುಟ್ಟಿಲ್ಲ. ನ ಭವಿಷ್ಯತಿ, ಮುಂದೂ ಕೂಡ ಹುಟ್ಟೋದಿಲ್ಲ. ಈಗೂ ಇಲ್ಲ, ಹಿಂದೂ ಹುಟ್ಟಿಲ್ಲ, ಮುಂದೂ ಹುಟ್ಟೋದಿಲ್ಲ. ನ ಭವಿಷ್ಯತಿ ಎಂಬುದಕ್ಕೆ ಅಗ್ರೇಪಿ ನ ಭವಿಷ್ಯತಿ ಇತ್ಯನೇನ ಸತ್ಯವಾಕ್ಯೇನ ಯಥಾವಸ್ಥಿತ ಅರ್ಥ ಪ್ರತಿಪಾದಕೇನ ಏತೇನ ಸತ್ಯವಾಕ್ಯೇನ, ಇಂತಹ ಸತ್ಯವಾಕ್ಯದಿಂದ. ಏನ್ ಸತ್ಯವಾಕ್ಯ ಅಂದ್ರೆ ಇದೇ ಸತ್ಯವಾಕ್ಯ. ನಾರಾಯಣನಿಗೆ ಸಮಾನರಾದವರು ಈಗೂ ಯಾರಿಲ್ಲ, ಹಿಂದೆಯೂ ಯಾರು ಹುಟ್ಟಿಲ್ಲ, ಮುಂದೆಯೂ ಯಾರು ಹುಟ್ಟೋದಿಲ್ಲ, ಯಾರು ಇರೋದಿಲ್ಲ ಸಮಾನರಾಗಿ ಅಂತ ಈ ಒಂದು ವಾಕ್ಯದಿಂದ, ಏತೇನ ಸತ್ಯವಾಕ್ಯೇನ, ಈ ಒಂದು ಸತ್ಯವಾದಂತಹ ವಾಕ್ಯದಿಂದ ಸರ್ವಾರ್ಥಾನ್ ಸಾಧಯಾಮ್ಯಹಂ, ಅಹಂ ಸಾಧಯಾಮಿ, ನಾನು ಎಲ್ಲವನ್ನೂ ಕೂಡ ಸಾಧಿಸಬಹುದು, ಸಾಧಿಸ್ತೇನೆ. ಇಟ್ಕೊಂಡ್ರೆ ಸಾಕು, ಎಲ್ಲವನ್ನೂ ಕೂಡ ಸಾಧಿಸ್ಲಿಕ್ಕೆ ಬರ್ತದೆ ನೋಡಿ. ಅದಕ್ಕೆ ಸರ್ವಾರ್ಥಾನ್ ಎಂಬುದಕ್ಕೆ ವಿಷ್ಣು ಸರ್ವೋತ್ತಮತ್ವಾದ್ಯರ್ಥಾನ್ ಸಾಧಯಾಮಿ. ನಾರಾಯಣನಿಗೆ ಸಮಾನರಿಲ್ಲ, ಹಿಂದೆ ಇದ್ದಿದ್ದಿಲ್ಲ, ಮುಂದೆ ಇರೋದಿಲ್ಲ ಅಂತ ಈ ಒಂದು ವಾಕ್ಯವನ್ನು ಇಟ್ಟುಕೊಂಡು ಭಗವಂತನಿಗೆ ಸರ್ವೋತ್ತಮತ್ವವನ್ನ ಇದರಿಂದ ಎಲ್ಲ ಕಡೆಗೂ ಕೂಡ ಇದನ್ನ ಸಾಧನೆ ಮಾಡ್ತೇನೆ ಅಂತ ವೇದವ್ಯಾಸ ದೇವರು ತಿಳಿಸಿಕೊಡ್ತಾ ಇದ್ದಾರೆ. ಇದನ್ನೇ ಮಂಗಳಾಚರಣೆಯನ್ನ ವೈಶಂಪಾಯನರು ಮಾಡಿದ್ದು. ಅಥವಾ ಯದ್ವಾ ಏತೇನ ಏತದಾನುಕೂಲ್ಯೇನ ಸರ್ವಾರ್ಥಾನ್ ಸರ್ವೇಷು ಶಾಸ್ತ್ರೇಷು ಸರ್ವಸ್ಯ ಶಾಸ್ತ್ರಜ್ಞಾತಸ್ಯ ವಾ ಅರ್ಥಾನ್, ಎಲ್ಲ ಶಾಸ್ತ್ರಗಳಲ್ಲಿ ಇರುವಂತಹ ಅರ್ಥವನ್ನು, ಇದೇ ಒಂದು ವಾಕ್ಯವನ್ನು ಇಟ್ಟುಕೊಂಡು ಎಲ್ಲ ಶಾಸ್ತ್ರಗಳಲ್ಲಿರುವಂತಹ ಅರ್ಥವನ್ನ ಸಾಧನೆ ಮಾಡ್ತೇನೆ, ಭಗವತ್ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮುಖಾಂತರವಾಗಿ ಸಮರ್ಥನೆಯನ್ನು ಮಾಡ್ತೇನೆ, ಪ್ರತಿಪಾದನೆಯನ್ನು ಮಾಡ್ತೇನೆ ಎಂಬುದಾಗಿ ಈ ರೀತಿಯಾಗಿ ತಿಳಿಸಿಕೊಡ್ತಾ ಇದ್ದಾರೆ. ವಿಷ್ಣು ಸರ್ವೋತ್ತಮತ್ವಸ್ಯೈವ ಸರ್ವಶಾಸ್ತ್ರಾರ್ಥತ್ವ. ಯಾಕೆ ಅಂದ್ರೆ ವಿಷ್ಣು ಸರ್ವೋತ್ತಮತ್ವನೇ ಎಲ್ಲ ಶಾಸ್ತ್ರಗಳ ಅರ್ಥ. ಎಲ್ಲ ಶಾಸ್ತ್ರಗಳಿಗೂ ಇರುವಂತಹ ಮುಖ್ಯ ಅರ್ಥ ಅಂದ್ರೆ ವಿಷ್ಣು ಸರ್ವೋತ್ತಮತ್ವವನ್ನೇ ಪ್ರತಿಪಾದನೆಯನ್ನು ಮಾಡುವಂತಹದ್ದು. ಹೀಗಾಗಿ ಈ ಒಂದು ವಾಕ್ಯವನ್ನ ಇಟ್ಟುಕೊಂಡು ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಎಂಬುವಂತ ವಾಕ್ಯವನ್ನು ಇಟ್ಟುಕೊಂಡು ಎಲ್ಲವನ್ನೂ ಕೂಡ ಸಾಧಿಸ್ತೇನೆ ಅಂತ ಒಂದು ಅರ್ಥವನ್ನು ಮಾಡಿದ್ದಾರೆ. ಮತ್ತೊಂದು ಅರ್ಥವನ್ನು ಮಾಡ್ತಾರೆ ಇದಕ್ಕೆ, ಏತದ್ ಜ್ಞಾನೇನ ಸಕಲ ಪುರುಷಾರ್ಥ ಪ್ರಾಪ್ತೇರ್ವಾ ಸಾಧಯಾಮಿ. ಈ ಜ್ಞಾನದಿಂದ, ಇದರಿಂದ ಎಲ್ಲ ಅರ್ಥವನ್ನ, ಶಾಸ್ತ್ರಾರ್ಥವನ್ನು ಸಾಧನೆ ಮಾಡ್ತೇನೆ ಅಂತ ಒಂದು ಅರ್ಥವಾದರೆ, ಈ ಒಂದು ಅರ್ಥದ ಜ್ಞಾನದಿಂದ ನಾರಾಯಣನಿಗೆ ಸಮಾನರು ಯಾರಿಲ್ಲ, ಹಿಂದೆ ಇದ್ದಿದ್ದಿಲ್ಲ, ಮುಂದೆ ಇರೋದಿಲ್ಲ ಅಂತ ಈ ಒಂದು ಅರ್ಥದ ಜ್ಞಾನ, ಈ ಅರ್ಥಾನುಸಂಧಾನ, ಇದರ ಒಂದು ತಿಳುವಳಿಕೆ, ಇಂತಹ ಜ್ಞಾನದಿಂದಾಗಿ ಏನ್ ಸಾಧನೆ ಮಾಡ್ತೇನೆ ಅಂದ್ರೆ ಸಕಲ ಪುರುಷಾರ್ಥ ಪ್ರಾಪ್ತೇಹೇ, ಸಕಲ ಎಲ್ಲದಕ್ಕೂ ಪುರುಷಾರ್ಥವಾದಂತಹ ಮೋಕ್ಷ ಸಿಗ್ತದೆ ಇದಕ್ಕೆ, ಅದನ್ನ ಇದರಿಂದ ಸಾಧನೆ ಮಾಡ್ತೇನೆ ಎಂಬುದನ್ನು ಕೂಡ ಇಲ್ಲಿ ವೇದವ್ಯಾಸ ದೇವರು ತಾವು ತಿಳಿಸಿಕೊಟ್ಟಿದ್ದಾರೆ. ವೈಶಂಪಾಯನರು ಕೂಡ ಆ ರೀತಿಯಾಗಿ ಸ್ತೋತ್ರವನ್ನ ಮಾಡಿದ್ದು. ಹೀಗಾಗಿ ಅಂತಹದ್ದನ್ನ ಶ್ರೀಮದಾಚಾರ್ಯರಲ್ಲಿ ಉದಾಹರಣೆ ಮಾಡಿದ್ದು. ಹೀಗಾಗಿ ಇದರಿಂದ ಗೊತ್ತಾಗ್ತದೆ ಭಗವಂತನಿಗೆ ಸಮಾನರಿಲ್ಲ, ಹಿಂದಿದ್ದಿದ್ದಿಲ್ಲ, ಮುಂದಿರೋದಿಲ್ಲ ಅಂತ ಅನ್ನೋದರಿಂದ ವಿಷ್ಣು ಸರ್ವೋತ್ತಮತ್ವವನ್ನ ಪ್ರತಿಪಾದನೆ ಮಾಡಿದಂತೆ ಆಗ್ತದೆ. ಹಾಗಾದರೆ ಮಂಗಳಾಚರಣೆಯಲ್ಲಿ ವಿಭುಂ ಈಶಂ ಅಂತ ವೇದವ್ಯಾಸ ದೇವರು ಪ್ರಯೋಗ ಮಾಡಿದ್ದು. ಈಶಂ ಅಂದ್ರೆ ಎಲ್ಲರಿಗೂ ಒಡೆಯ, ಉತ್ತಮ, ಸರ್ವೋತ್ತಮ ಅಂತ ಅರ್ಥ. ಅದಕ್ಕೆ ಅರ್ಥವನ್ನ ಮಾಡುವುದಕ್ಕೆ ಏನು ನಿರ್ಣಾಯಕ ಅಂದ್ರೆ ಮಹಾಭಾರತ ವಾಕ್ಯವೇ ಇದಕ್ಕೆ ನಿರ್ಣಾಯಕ ಅಂತ ಆ ವಿಷ್ಣು ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡುವಂತಹ ವಾಕ್ಯವನ್ನ ಶ್ರೀಮದಾಚಾರ್ಯರು ಅದನ್ನ ಇಲ್ಲಿ ಉದಾಹರಣೆಯನ್ನ ಮಾಡಿದ್ದಾರೆ. ಮುಂದೆ ಇದರ ಬಗ್ಗೆನೆ ಸ್ಪಷ್ಟನೆಯನ್ನ ಮುಂದಿನ ಶ್ಲೋಕಗಳಲ್ಲಿ ಕೊಡ್ತಾರೆ. ಅದನ್ನು ಮತ್ತೆ ನಾಳೆ ತಿಳಿಯೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೈ ನಮಃ.